ಕೆಪಿಸಿಸಿ ಅಧ್ಯಕ್ಷರಿಗೆ ಧನ್ಯವಾದಗಳು. ನಮ್ಮ ಗುರುತಿಸಿ ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂಗಿ ಎಲ್ಲ ತ್ಯಾಗ ಮಾಡಿ ನನ್ನನ್ನು ಆಯ್ಕೆ ಮಾಡಿ. ಸರ್, ಈಗ ಮಹಾದೇವಿ ಮೇಟಿಯವರು ಬಂಡಾಯ ಏನು ನಾನು ಕೂಡ ಅಭ್ಯರ್ಥಿ ಅಂತ ಹೇಳಿದ್ರು, ಅವ್ರು ಹಿಂದೆ ತಗೊಳ್ತಾರೋ ಏನು ಸರ್? ಅವರು ಸಂಪರ್ಕ ಮಾಡಿ ಬಂದಿರೋ ಅವ್ರು ಅರ್ಜಿ ಕೊಟ್ಟೇ ಇಲ್ಲ, ಹಿಂದೆ ತಗೊಳ್ಳೋ ಪ್ರಶ್ನೆ ಬರಲ್ಲ ಸರ್. ಈಗ ಅದೇ ಅಧಿಕೃತ ಘೋಷಣೆ ಆಯಿತು, ಈಗ ನಾಮಿನೇಷನ್ ಇದೆಲ್ಲ ಹೆಂಗೆ ಸರ್? ಯಾವ ಥರ ಏನು ನಾಳೆ ಜಿಲ್ಲಾಧ್ಯಕ್ಷ ಸರ್? ಈಗ ನಿಮಗೆ ಪರ್ಸನಲಿ ಆಗಿ ತುಂಬಾನೇ ನಿಮ್ಮ ಕುಟುಂಬದಲ್ಲೇ ಒಂದು ಕಡೆ ಮಲ್ಲಿಕಾರ್ಜುನ್ ಮೇಟಿ ಸಿಗುತ್ತೆ, ಅಥವಾ ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ದೀರಿ, ಮಹಾದೇವಿ ಅವರು ಕೂಡ ಆಗಿದ್ರು, ಎಲ್ಲರೂ ಕೂಡ ನನ್ನ ಆಯ್ಕೆ ಮಾಡ್ಯಾರ. ಮನೆಯವರು ಆಯ್ಕೆ ಮಾಡಿ ಅವ್ರು ಹೇಳಿ ಮಾಡಿಕೊಟ್ಟಿದ್ದಾರೆ. ಸಜ್ಜಾಗಿದ್ದಾರೆ, ರೆಡಿ ಇದೀವಿ, ಚುನಾವಣೆ ಮಾಡಕ್ಕೆ ರೆಡಿ ಇದೀವಿ. ಹೊಸ ಚುನಾವಣೆ ಇಲ್ಲ, ನಮ್ಮ ತಂದೆ ಇದ್ದಾಗ ಸಾಕಷ್ಟು ಚುನಾವಣೆ ಮಾಡಿದ್ರು. ಕುಟುಂಬದಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಇಲ್ಲ ಯಾವುದೇ ಯಾವುದೇ ಹುದ್ದೆ ಅಲಂಕರಿಸದೆ ನೇರವಾಗಿ ಟಿಕೆಟ್ ಅನ್ನು ಲಭಿಸಿರ್ತಕ್ಕಂಥದ್ದು ಸರ್. ಎಲ್ಲರೂ ಒಪ್ಪೆ ನನಗೆ ಕೊಡಿಸಿದ್ದು. ಅಲ್ಲ, ಈಗ ಎಲ್ಲೂ ಕೂಡ ಅವ್ರು ಕಾಣ್ತಾನೆ ಇಲ್ವಲ್ಲ, ಅವರು ಬರ್ತಾರೆ ಪ್ರಚಾರಕ್ಕೆ ಇನ್ನೂ ಚಲೋ ಆಗಿದೆ. ನಾಳೆ 12ವರೆಗೆ, ನಾಳೆ 12ವರೆಯಿಂದ 2ವರೆಗೆ ನಮ್ಮ ತಂದೆ ಮಾಡಿದ ಕಾರ್ಯಗಳು, ನಮ್ಮ ತಂದೆ ನಿರ್ಮಾಣ ಬೆಳಗದ, ನಮ್ಮ ತಂದೆಯವರು ಮಾಡಿದ ಕೆಲಸಗಳದಾವು, ಹೌದು ಅದನ್ನು ಇಟ್ಕೊಂಡು ನಿಂತ್ಕೊಂಡು ಆಮೇಲೆ ಗ್ಯಾರಂಟಿ ಸರ್ಕಾರಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡೋದು ಇಷ್ಟು ಮಾಡೋದು. ನಮ್ಮ ವೈಯಕ್ತಿಕ ಏನಾದರೂ ಜಿಲ್ಲಾಧ್ಯಕ್ಷರು, ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಸಮೂಹ ಅದ, ಮೆಟ್ಲು ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಲೀಡರ್ಸ್ ಅದಾರ, ಅವರೆಲ್ಲ ಕೇಳ್ಕೊಂಡು ಏನಾದ್ರು ಮಾಡ್ಕೊಂಡು ಸರ್. ಈಗ ತಾವು ಅನುಕಂಪದಲ್ಲೇ ತಮಗೆ ಪ್ಲಸ್ ಆಗ್ತಾ ಇರುವಂಥದ್ದು, ಅದರ ಜೊತೆಗೆ ಬಿಜೆಪಿಗೂ ಕೂಡ ಈ ಚುನಾವಣೆ ಅಷ್ಟೇ ಪ್ರತಿಷ್ಠೆಯಾಗಿ ಅವರು ತುಂಬಾ ಸವಾಲಾಗಿ ಇದನ್ನು ತೊಗೊಂಡಿರುವಂಥದ್ದು, ಎಷ್ಟರ ಮಟ್ಟಿಗೆ ಇದನ್ನು ಚಾಲೆಂಜ್ ಆಗಿ ತಾವು ಅದು ಅವರಿಗೆ ಸಂಬಂಧಪಟ್ಟದ್ದು ಅಲ್ಲ, ಅವ್ರನ್ನ ಎದುರಿಸ್ಲಿಕ್ಕೆ ಯಾವ ಥರ ನೀವು ಅದನ್ನು ಚುನಾವಣೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ, ಎದುರಿಸ್ತೀವಿ, ಗೆಲ್ತೀವಿ. ಅಲ್ಲ, ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಹುದ್ದೆಯನ್ನು ಅಲಂಕರಿಸಿಲ್ಲ ಅನುಭವ, ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವ ರೀತಿ ಸವಾಲಾಗಿ ಪರಿಣಮಿಸ್ತೈತೆ ಅಂತ ಸರ್ ಈ ಚುನಾವಣೆ? ತಂದೆಯವರು ಶಾಸಕರಾಗಿದ್ರು, ಆ ಅನುಭವ ಮಾಡ್ಕೊಂಡಾನ, 15 ಎಲೆಕ್ಷನ್ ಮಾಡ್ಯಾನ. ನಮ್ಮ ತಂದೆಯವರು ಎಲೆಕ್ಷನ್ ಮಾಡಿದೆವು, ನಾವೇ ನಿಂತು ಓಡಾಡಿ ಮಾಡಿದೆವು, ನಮಗೇನು ಅದ್ರದ್ದೇನು ಅವ್ರು ಹಂಗೇನು ಬರೋದಲ್ಲ. ನಮ್ಮ ತಂದೆ ಹೆಂಗೆ ಮಾಡ್ತೀವಿ ಅದೇ ರೀತಿ ಮಾಡ್ಕೊಬೇಕು. ನಮ್ಮ ತಂದೆ ಆಶೀರ್ವಾದ ಇದೆ, ನಮ್ಮ ತಂದೆ ಅಭಿಮಾನ ಬೆಳೆದಿದೆ ಸರ್. ಈಗ ನಗರ ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಭಾಳಷ್ಟು ತಮ್ಮ ಹೆಸರು ಕೇಳಿ ಬರ್ತದೆ, ಅದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ತಂದೆಯವರ ಅಭಿಮಾನಗಳು, ನಮ್ಮ ತಂದೆ ಮ್ಯಾಗಿಟ್ಟರು ಪ್ರೀತಿ. ಈಗ ಮಹಾದೇವಿ ಮೇಟಿಯವರು ಇನ್ನೊಬ್ಬರ ಹಸ್ತಕ್ಷೇಪ ಅನ್ನೋದು ಭಾಳಷ್ಟು ಸಲ ಹೇಳಿದೆ, ಈಗ ನಿಮಗೆ ಸಿಕ್ಕಿದೆ, ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ? ಏನಿಲ್ಲ, ಎಸ್ಸಕ್ಕೆ ಬೆಲೆ ಎಲ್ಲರೂ ಒಕ್ಕಟ್ಟಾಗಿ ಮಾಡ್ಕೊಂಡು ಸರ್. ನಾಳೆ ಎಷ್ಟು ಗಂಟೆಗೆ ನಾಮಿನೇಷನ್ ಮಾಡ್ತೀವಿ? ನಾಳೆ 11 ಗಂಟೆ. ಯಾರೆಲ್ಲ ಬರ್ತಾ ಇದ್ದಾರೆ ಸರ್? ಮುಖ್ಯಮಂತ್ರಿ ಬರ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ನಮ್ಮ ಕೆಪಿಸಿಸಿ ಜಿಲ್ಲೆಯ ನಾಯಕರು, ಜಿಲ್ಲೆಯ ಉತ್ಸವ ಸಚಿವರು, ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲರೂ ಬರ್ತಾರೆ. ಕೊನೆಯದಾಗಿ ತಮ್ಮ ಈ ಒಂದು ಸರ್ಕಾರದ ವಿಚಾರದಲ್ಲಿ, ಎಲೆಕ್ಷನ್ ವಿಚಾರದಲ್ಲಿ ಗೆಲುವು ಪಕ್ಕ ಅಂತ ಹೇಳ್ತೀರಿ ಸರ್? ನಾವೇ ಗೆಲ್ಲೋದು.